ಆಂಜನೇಯ ರೆಡ್ಡಿ ಅವರೇ, ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈಗ ಬಯೋಡೈವರ್ಸಿಟಿ ಅಂತಾರೆ, ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ವೈಲ್ಡ್ ಲೈಫ್ ಅಂತ ಮಾತಾಡ್ತಾರೆ, ಆನಂತರದಲ್ಲಿ ಪ್ರಾದೇಶಿಕವಾಗಿ ಚೆಕ್ ಮಾಡಿದ್ರೆ ಅರಣ್ಯದ ವಿಚಾರದಲ್ಲಿ ಸಮತೋಲನ ಇರಲ್ಲ ಅಂತ ಇದೆಲ್ಲ ಮಾತಾಡ್ತಾರೆ, ಎಕಾಲಜಿ ಬಗ್ಗೆ ಎಲ್ಲ ಇಲ್ಲಿ ಮಾತಾಡ್ತಾರೆ. ನನ್ನ ಪಾಯಿಂಟು, ಸೊ ಅನೇಕ ಬಾರಿ ಇಲ್ಲಿ ಸಮುದ್ರಕ್ಕೆ ನೀರು ಹೋಗೋದು ತಪ್ಪು ಅಂತ ಯಾರು ಹೇಳುವಂತಿಲ್ಲ. ಸಮುದ್ರಕ್ಕೆ ನೀರು ಹೋಗ್ಬಿಟ್ರೆ ತಪ್ಪಾಗ್ಬಿಡುತ್ತೆ, ಅದು ವೇಸ್ಟ್ ಆಗಿಬಿಡುತ್ತೆ, ಅದು ಅಂದರೆ ಅದರೆಲ್ಲ ಒಂದಷ್ಟು ಪ್ರಮಾಣವನ್ನು ಈಗ ನೋಡಿ ಸರ್, ಈಗ ನಮ್ಮ ರಾಜ್ಯದಲ್ಲೇ ಎಷ್ಟೋ ಕಡೆ ಮಳೆ ಆಗಲಿಲ್ಲ ಈ ಸಲ. ಎಲ್ಲೋ ದೂರದ ಮಹಾರಾಷ್ಟ್ರದಲ್ಲಿ ಮಳೆ ಆಗುತ್ತೆ, ನಮ್ದಿಲ್ಲೋ ಒಂದು ಡ್ಯಾಮ್ ತುಂಬುತ್ತೆ, ಇನ್ನೆಲ್ಲೋ ಡ್ಯಾಮ್ಗಳು ಬರ್ತವೆ ಅಂದಾಗ ಅದರಿಂದ ನಾವು ಕೆರೆಗಳು ತುಂಬಿಸ್ಕೊಂಡಾಗ ಅಂತರ್ಜಲ ಜಾಸ್ತಿ ಆಗುತ್ತೆ, ಕೆರೆಗಳಲ್ಲಿ ನೀರಿರುತ್ತೆ, ಆರಾಮ ವ್ಯವಸಾಯ, ನಮ್ಮಲ್ಲಿ ಮಳೆ ಆಗದಿದ್ದರೂ ವ್ಯವಸಾಯ ಮಾಡಲಿಕ್ಕೆ ತೊಂದರೆ ಆಗಲ್ಲ. ಮಹಾರಾಷ್ಟ್ರದಲ್ಲಿ ಮಳೆ ಬಂದರೆ ನಾವು ಖುಷಿ ಪಡಬೇಕು, ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಳೆ ಬರ್ದಿದ್ರು ಅಥವಾ ಅಟ್ಲೀಸ್ಟ್ ಅಣೆಕಟ್ಟೆ ತುಂಬುತ್ತಪ್ಪ ಅಂತೇಳಿ. ಸೊ ಹೀಗಿದ್ದಾಗ ಇಡೀ ಒಂದು ಯೋಜನೆ ನಾವು ಪಾಸ್ಟ್ ಬಿಟ್ಬಿಡೋಣ ಸರ್, ಪಾಸ್ಟ್ ಬಿಟ್ಬಿಡೋಣ. ಟ್ರಿಬ್ಯೂನಲ್ಲು ತಮಿಳ್ನಾಡು ಕೊಡಬೇಕಾ ಬೇಡವಾ, ಮಹಾರಾಷ್ಟ್ರ ಏನು ಮಾಡಿಬಿಡ್ತಾರೆ, ಆಂಧ್ರ ಏನು ಮಾಡ್ತಾರೆ, ಒಂದು ಓಕೆ ಇದು ಬಿಟ್ಬಿಡಿ ಸರ್. ಹೊಸ ಹೆಜ್ಜೆ ಅಂತ ಇಟ್ಟರೆ ಈ ಹೆಜ್ಜೆ ಓಕೆ ಇದೆಯಾ ಇದು ಸರ್? ಖಂಡಿತ ಇದು ಒಂದು ದಿಟ್ಟವಾದಂಥ ಹೆಜ್ಜೆ. ಆಮೇಲೆ ಅದ್ರ ಜೊತೆಗೆ ನಾನು ಹೇಳ್ತೀನಿ, ಇದೊಂದು ವೈಜ್ಞಾನಿಕವಾಗಿ ಒಂದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಒಂದು ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆ ದೀರ್ಘವಾಗಿ ಒಂದು ಅಧ್ಯಯನ ಮಾಡಿ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವು. ಯಾವುದೋ ಕಾಂಟ್ರಾಕ್ಟರ್ ತಂದಿರೋ ಯೋಜನೆಗಳಲ್ಲ ಇವು. ಹಾಗಾಗಿನೇ ಆಂಧ್ರ ಪ್ರದೇಶ ಯಶಸ್ವಿಯಾಗಿ 5 ಯೋಜನೆಗಳನ್ನು ಮಾಡಿ ಅಡಿಷನಲ್ ಆಗಿ ಇನ್ನೊಂದು ಹಂದ್ರಿ ನೀವಾ ಸುಜಲ ಸ್ರವಂತಿಯನ್ನ ಮಾಡ್ಕೊಂಡಿದೆ. ಈಗ ಈ ಯೋಜನೆಯಲ್ಲಿ ತಾವು ಏನು ಈಗ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಿ, ಎನ್ವಿರಾನ್ಮೆಂಟ್, ಫಾರೆಸ್ಟ್, ಇದೆಲ್ಲ ಇದೆಯಲ್ಲ, ನನ್ನ ಪ್ರಕಾರ ನಮಗಿರುವಂತ ಅಲ್ಪ ತಿಳುವಳಿಕೆಯಲ್ಲಿ ಇದು ಯಾವುದೂ ಇದರಲ್ಲಿ ಅಪ್ಲೈ ಆಗೋದಿಲ್ಲ. ಕಾರಣ ಏನಂದ್ರೆ, ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ ನ ಆಂಧ್ರ ಪ್ರದೇಶ ಸರ್ಕಾರ ಯಶಸ್ವಿಯಾಗಿ ಕೃಷ್ಣಾಯಿಂದ ಹಿಡಿದು ನಮ್ಮ ಜಿಲ್ಲೆ, ನಮ್ಮ ಕರ್ನಾಟಕದ ಗಡಿಯವರೆಗೆ ಇನ್ಫ್ರಾಸ್ಟ್ರಕ್ಚರ್ ನ ಆಲ್ರೆಡಿ ಮಾಡಿಟ್ಟಿದೆ. ಈಗ ನಾವು ನಮಗೆ ಇರತಕ್ಕಂಥ ಏನು 173 TMC ನೀರಿನ ಅಲೋಕೇಶನ್ ಇದೆ ಬಿ ಸ್ಕೀಮಲ್ಲಿ, ಅದನ್ನ ಕೇಂದ್ರ ಸರ್ಕಾರದ ಜೊತೆ ಇದು ಗೆಜೆಟ್ ಅಲ್ಲಿ ಮಾಡಿ ನಮ್ಮ ಇದನ್ನ ಕನ್ಫರ್ಮ್ ಮಾಡಿ ಅಂತ ಹೇಳಿ ಈಗಾಗಲೇ ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರಗಳನ್ನು ಬರೆದಿದ್ದೀವಿ. ಅದನ್ನ ಕನ್ಫರ್ಮ್ ಮಾಡ್ಕೊಂಡ್ರೆ ಆ ಇನ್ಫ್ರಾಸ್ಟ್ರಕ್ಚರ್ನೇ ಆಂಧ್ರದ ಜೊತೆ, ಆಂಧ್ರ ತೆಲಂಗಾಣ ಈಗ ನಮ್ಮ ಕರ್ನಾಟಕ ಒಂದು ಸಮನ್ವಯತೆ ಇರೋದರಿಂದ ನಾವು ಅದನ್ನ ಯಶಸ್ವಿಯಾಗಿ ಈ ಒಂದು ಸತ್ಸಂಬಂಧವನ್ನು ಬಳಸ್ಕೊಂಡ್ರೆ ಆ ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೇನೆ ನಾವು ಕೊಡು ಮತ್ತು ಕೊಳ್ಳು ಅಲ್ಲಿ ಕೃಷ್ಣಾದಲ್ಲಿ ಕೊಟ್ಟು ಇಲ್ಲಿ ವಾಪಸ್ ತಗೊಳ್ಳೋದಕ್ಕೆ ಖಂಡಿತ ಅವಕಾಶ ಇದೆ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ನ ಎಕ್ಸ್ಟ್ರಾ ಮಾಡ್ಕೋಬಹುದು ಮತ್ತು ಅದೇ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದಿಷ್ಟು ಹಣವನ್ನ ನಾವು ಅವರಿಗೆ ಕೊಡಬಹುದು. ಸೊ ಹಾಗೆ ಮಾಡೋದ್ರಿಂದ ಅತ್ಯಂತ ಶೀಘ್ರವಾಗಿ ಹೌದು, ಈ ಪೆನ್ನಾರ್ ಬೇಸಿನ್ ಅಂತ ಏನಿದೆ ಅಂದ್ರೆ ಈ ಕರ್ನಾಟಕದಲ್ಲಿ ಅತ್ಯಂತ ನಿರ್ಲಕ್ಷಿತ ಮತ್ತು ಯಾರಿಗೂ ನೆನಪೇ ಇಲ್ಲದೆ ಇರತಕ್ಕಂಥ ಬೇಸಿನ್ ಯಾವ್ದಾದ್ರು ಇದ್ರೆ ಅದು ಪೆನ್ನಾರ್ ಬೇಸಿನ್. ಅದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ, ಪಾರ್ಟ್ ಆಫ್ ತುಮಕೂರು, ಈ ಜಿಲ್ಲೆಗಳು. ಸೊ ಇವರಿಗೆ ಸ್ವತಂತ್ರ ಪೂರ್ವದಲ್ಲಾಗ್ಲಿ ಅಥವಾ ಸ್ವತಂತ್ರ ನಂತರದಲ್ಲಾಗ್ಲಿ ಯಾವ ನೀರಾವರಿ ಯೋಜನೆಯ ಚಿಂತನೆಯೂ ಬರಲಿಲ್ಲ. ಈಗ ಈ NWDA ಯಲ್ಲಿ ಅದಕ್ಕೆ ಕೃಷ್ಣಾ ಮತ್ತು ಪೆನ್ನಾರ್ ಲಿಂಕ್ ಅಂತ ಏನು ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇದೊಂದು ಆಶಾಭಾವನೆ. ಅದನ್ನ ಮಾಡೋದ್ರಿಂದ ಒಂದು ನಿಮಿಷ ಇದನ್ನ ಮಾಡಿ ನಮ್ಮ ಜಿಲ್ಲೆಗಳಿಗೆ ನೀರು ಕೊಡೋದ್ರಿಂದ ಇನ್ನೊಂದು ಬೆನಿಫಿಟ್ ಇದೆ ಕರ್ನಾಟಕಕ್ಕೆ. ನಮ್ಮ ಜಿಲ್ಲೆಗಳಿಗೆ ನೀರಾವರಿ ಕೊಟ್ರೇನೆ ಬೆಂಗಳೂರಿಗೆ ಆಹಾರ ಸಿಗೋದು ಇನ್ನೊಂದು 10 ವರ್ಷ ಆದ್ಮೇಲೆ. ಇಲ್ಲ ಅಂದ್ರೆ ಬೆಂಗಳೂರು ಜನ ಮಣ್ಣು ತಿನ್ಬೇಕಾಯ್ತದೆ. ಇದನ್ನ